ಆಪರೇಷನ್ ಡ್ರೀಮ್ ಥಿಯೇಟರ್ ಅಥವಾ ಇದರ ಪೂರ ಹೆಸರು ಟ್ರಿಪಲ್ ಸಿಕ್ಸ್ ಆಪರೇಷನ್ ಡ್ರೀಮ್ ಥಿಯೇಟ್ರು, ಕನ್ನಡದ ಬಾಂಡ್ ಸಿನಿಮಾ. ಈ ಬಾಂಡ್ ಸಿನಿಮಾದ ಸದ್ಯದ ಮಾಹಿತಿ ಏನಪ್ಪ ಅಂತಂದರೆ, ಈ ಚಿತ್ರದ ಟೀಸರ್ ರಿಲೀಸ್ ಆಗ್ತಿದೆ, ಫಸ್ಟ್ ಟೀಸರ್. ಸೊ ಶಿವರಾಜ್ ಕುಮಾರ್ ಹೀರೋ, ಹೇಮಂತ್ ರಾವ್ ಡೈರೆಕ್ಷನ್, ಡಾಲಿ ಧನಂಜಯ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಹಾಗೆಯೇ ಪ್ರಿಯಾಂಕಾ ಮೋಹನ್ ಆ್ಯಕ್ಟ್ ಮಾಡಿದ್ದಾರೆ. ಸೊ ಸುಮಾರು ಪಾತ್ರಗಳಿರುವಂಥ ಒಂದು ಚಿತ್ರ. ಈ ಚಿತ್ರದ ಸದ್ಯದ ಅಪ್ಡೇಟ್ ಈಗಾಗಲೇ ಹೇಳಿದಂತೆ ಟೀಸರ್ ರಿಲೀಸ್. ಸೊ ಯಾವಾಗ ಏನು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಒಂದೊಂದಾಗಿ ಸ್ಟಾರ್ ಕಾಸ್ಟ್, ಹಾಗೆಯೇ ಹೇಮಂತ್ ಅವ್ರ ಬಗ್ಗೆ, ಸೊ ಶಿವಣ್ಣನ ಗೆಟಪ್ ಬಗ್ಗೆ, ಡಾಲಿ ಗೆಟಪ್ ಬಗ್ಗೆ ಎಲ್ಲವನ್ನೂ ಹೇಳ್ತೀನಿ. ಸೊ ಬನ್ನಿ. ಸೊ ಫಸ್ಟ್ ಟೀಸರ್ ಬಗ್ಗೆನೇ ಹೇಳ್ಬಿಡ್ತೇನೆ ನಿಮಗೆ. ಸೊ ಜುಲೈ 3ನೇ ತಾರೀಕು ಈ ಚಿತ್ರದ ಟೀಸರ್ ರಿಲೀಸ್ ಆಗ್ತಾ ಇದೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಒಂದು ಟೀಸರ್ ಅನ್ನುವಂಥ ಒಂದು ನಂಬಿಕೆ ಮತ್ತು ಕುತೂಹಲ. ಸೊ ಯಾವ ಟೈಮ್ ಅಂತೂ ಹೇಳಿಲ್ಲ ಸಿನಿಮಾ ಟೀಮ್, ಆದರೆ ಜುಲೈ 3ನೇ ತಾರೀಕು ಟೀಸರ್ ರಿಲೀಸ್ ಆಗುತ್ತೆ ಅನ್ನೋದನ್ನು ಹೇಳ್ಕೊಂಡಿರುವಂಥದ್ದು, ಅಧಿಕೃತವಾಗಿ ಹೇಳ್ಕೊಂಡಿರುವಂಥದ್ದು. ಸೊ ಇದು ಟೀಸರ್ ವಿಚಾರ ಆಯಿತು. ಇನ್ನು ಶಿವಣ್ಣನ ಗೆಟಪ್ ಬಗ್ಗೆ. ಸೊ ಶಿವಣ್ಣ ಇಲ್ಲಿ ಬಾಂಡ್ ಪ್ರಕಾಶ್, ಅಂದರೆ ರಾಜ್ಕುಮಾರ್ ಅವರ ಬಾಂಡ್ ಸೀರೀಸ್ನಲ್ಲಿ ರಾಜ್ಕುಮಾರ್ ಅವರ ಹೆಸರು ಪ್ರಕಾಶ್ ಅಂತ ಇರ್ತಿತ್ತು. ಸೊ ಆ ಒಂದು ಪ್ರಕಾಶ್ ಇಲ್ಲೂ ಮುಂದುವರೆದಿರುವಂಥದ್ದು. ಸೊ ಆ ಒಂದು ಚಿತ್ರದಿಂದ, ಬಾಂಡ್ ಸರಣಿಯ ಚಿತ್ರಗಳಿಂದ ಈ ಒಂದು ಕನ್ನಡ ಸಿನಿಮಾ ಈಗ ಸ್ಫೂರ್ತಿ ಪಡೆದು ರೆಡಿ ಆಗ್ತಿರುವಂಥದ್ದು. ಸೊ ಇಲ್ಲಿ ಬಾಂಡ್ ಪ್ರಕಾಶ್ ಅವರ ಪಾತ್ರ, ಅದರ ಖದರ್, ಅದರ ಲುಕ್ ಆ್ಯಂಡ್ ಫೀಲ್ ಹೇಗಿರುತ್ತೆ ಅನ್ನುವಂಥದ್ದು ಗೊತ್ತಿರುವಂಥದ್ದೇ. ಆದರೂ ಒಂದು ಹೊಸದಾಗಿ ಬಿಟ್ಟಂಥ ಪೋಸ್ಟರ್ ಇದೆ, ಅದನ್ನು ಈ ಒಂದು ವಿಡಿಯೋದ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ. ಸೊ ಇದು ಪ್ರಕಾಶ್ ಅವರ ಬಗ್ಗೆ ಆಯಿತು. ಇನ್ನು ಶಂಕರ್. ಸೊ ಶಂಕರ್ ಯಾರು ಅಂತಂದರೆ ಡಾಲಿ ಧನಂಜಯ್. ಸೊ ಇವರು ಕೂಡ ಒಬ್ಬ ಈ ಒಂದು ಸರಣಿ ಬಾಂಡ್ ಸಿನಿಮಾದ ಏಜೆಂಟ್. ಸೊ ಪ್ರಕಾಶ್ ಅವರ ಕೆಳಗಡೆ ಕೆಲಸ ಮಾಡ್ತಾರೆ, ಅಥವಾ ಇವ್ರದೇ ಒಂದು ಬೇರೆ ದಾರಿ ಇರುತ್ತೆ. ಸೊ ಇದು ಕುತೂಹಲ ಇರುವಂಥದ್ದು. ಸೊ ಅವರ ಹೆಸರು ಶಂಕರ್ ಅಂತ ಹೇಳಿ. ಸೊ ಶಂಕರ್ ಅನ್ನೋ ಪಾತ್ರವನ್ನು ಡಾಲಿ ಧನಂಜಯ್ ಮಾಡಿರುವಂಥದ್ದು. ಲಾಂಗ್ ಹೇರ್, ಸೊ ಎಂದಿನಂತೆ ರೆಟ್ರೋ ಫೀಲ್, ಸೊ ರೆಟ್ರೋ ಲುಕ್ ಎಲ್ಲವೂ ಇರುವಂಥದ್ದು. ಇನ್ನು ಪ್ರಿಯಾಂಕಾ ಈ ಚಿತ್ರದ ನಾಯಕಿ, ಪ್ರಿಯಾಂಕಾ ಮೋಹನ್ ಈ ಚಿತ್ರದ ನಾಯಕಿ. ಈ ಚಿತ್ರದಲ್ಲಿ ಇನ್ನೊಂದು ತುಂಬ ವಿಶೇಷವಾದ ಪಾತ್ರ ಇದೆ, ಅದು ಅದಿತಿ ಬಾಲನ್ ಅಂತೇಳಿ. ಇವರು ಕೂಡ ಒಬ್ಬ ಏಜೆಂಟ್, ಆದರೆ ಇವರ ಹೆಸರು ಕಾವೇರಿ. ಸೊ ಕಾವೇರಿ ಈ ಚಿತ್ರದಲ್ಲಿ ಒಬ್ಬ ಏಜೆಂಟ್ ಅನ್ನುವಂಥದ್ದು, ಬಾಂಡ್ ಸರಣಿಯ ಏಜೆಂಟ್. ಸೊ ಇನ್ನು ಒಬ್ಬರು ದೈತ್ಯ ವ್ಯಕ್ತಿ ಇದ್ದಾರೆ, ಸುಪೀಂದರ್ ಸಿಂಗ್ ಗ್ರೇವಾಲ್ ಅನ್ನುವಂಥದ್ದು. ಸೊ ಅವ್ರ ಬಗ್ಗೆ ಗೊತ್ತಿರುವಂಥ ವಿಚಾರ ಅಂದರೆ, ಸೊ ದೈತ್ಯ ಪ್ರತಿಭೆ. ಸೊ ಇಲ್ಲಿ ಅವ್ರನ್ನ ಯಾವ ಥರ ತೋರಿಸ್ತಾರೆ ಅನ್ನುವಂಥದ್ದು ಅಷ್ಟೇ ಕುತೂಹಲ ಇರುವಂಥದ್ದು. ಇನ್ನು ಡೈರೆಕ್ಟರ್ ಹೇಮಂತ್ ರಾವ್ ಅವರು. ಸೊ ಡೈರೆಕ್ಟರ್ ಹೇಮಂತ್ ರಾವ್ ಅವರ ಕಂಟೆಂಟ್ ಆಯ್ಕೆ, ಅವರ ಸಿನಿಮಾ ಅಪ್ರೋಚ್, ಅವರು ಸಿನಿಮಾ ತೋರಿಸುವಂಥ ರೀತಿ ಸುಮಾರಿದೆ ಉದಾಹರಣೆಗಳು ಹೇಳಲಿಕ್ಕೆ. ಒಂದು, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ಅದರಲ್ಲೂ ತುಂಬ ಒಳ್ಳೆಯ ಒಂದು ವಿಷಯ ಇಟ್ಟಿದ್ರು. ಅದು ಮರುವಿನ ಕಾಯಿಲೆ ಇರುವಂಥ ಒಬ್ಬ ತಂದೆ. ಸೊ ತಂದೆ ಮಗನ ಕಥೆಯ ಒಂದಷ್ಟು ಎಮೋಷ್ನಲ್ ಜರ್ನಿ ಇದರಲ್ಲಿತ್ತು. ಸೊ ಅದೊಂದು ರೀತಿಯ ಸಿನಿಮಾ. ಆದರೆ ಕವಲು ದಾರಿ ಮತ್ತೊಂದು ರೀತಿಯ ಸಿನಿಮಾ. ಸಪ್ತ ಸಾಗರದ ಆಚೆಯಲ್ಲೂ ಒಂದು ಪಾರ್ಟಲ್ಲಿ 2 ಪಾರ್ಟ್ ಬಂತು, ಸೈಡ್ ಎ ಮತ್ತು ಸೈಡ್ ಬಿ. ಕ್ಯಾಸೆಟ್ ಬಗ್ಗೆ ಥರನೇ 2 ಸಲ ಸಿನಿಮಾ ಮಾಡಿದರು. ಸೊ ಅದು ಕೂಡ ಸಕ್ಸಸ್ ಆಯಿತು. ಈಗ 666 ಡ್ರೀಮ್ ಥಿಯೇಟರ್ ಸಿನಿಮಾ ಮಾಡ್ತಿದ್ದಾರೆ. 666 ಆಪರೇಷನ್ ಡ್ರೀಮ್ ಥಿಯೇಟರ್ ಅಂತ ಈ ಸಿನಿಮಾದ ಪೂರ್ಣ ಹೆಸರು. ಸೊ ಈಗ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಇಷ್ಟು ಮಾಹಿತಿ. ಇನ್ನು ಮತ್ತೊಂದು ಸಾರಿ ಆರಂಭದಲ್ಲಿ ಹೇಳಿದಂತೆ ಮತ್ತೊಂದು ಸಾರಿ ಹೇಳೋದಾದರೆ, ಟೀಸರ್ ಜುಲೈ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಇಷ್ಟು ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಮಾಹಿತಿ. ಮತ್ತಷ್ಟು ಇನ್ನಷ್ಟು ಇರುತ್ತೆ, ಹೇಳ್ತಾನೆ ಇರ್ತೀನಿ ಅಂತ ಹೇಳ್ತಾನೆ ನನ್ನ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳು.